ಚಿರನಿದ್ರೆಗೆ ಜಾರಿರುವಂತಹ ಎಸ್ಎಂ ಕೃಷ್ಣರ ಅಂತಿಮ ಯಾತ್ರೆ ಈಗ ಸಾಗ್ತಾ ಇದೆ. ಎಸ್ಎಂಕೆ ಚಿತೆಗೆ ಅಗ್ನಿಸ್ಪರ್ಶವನ್ನ ಅವರ ಮೊಮ್ಮಗ ಮಾಡಲಿದ್ದಾರೆ. ಅಗ್ನಿ ಸ್ಪರ್ಶಿಸಲಿರೋ ಎಸ್ಎಂ ಕೃಷ್ಣ ಮೊಮ್ಮಗ ಅಮರ್ತ್ಯ ಸಂಜೆ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಎಸ್ಎಂಕೆ ಅಂತ್ಯ ಸಂಸ್ಕಾರಗಳು ನೆರವೇರುತ್ತೆ. ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನೆರವೇರಿಸುವುದಕ್ಕೆ ಎಲ್ಲಾ ಸಿದ್ಧತೆಗಳು ಕೂಡ ಈಗಾಗಲೇ ಆಗಿದೆ. ರಾಮನಗರವನ್ನ ಈಗಾಗಲೇ ಬಿಟ್ಟಿದ್ದು ಅಂತಿಮ ಯಾತ್ರೆ ಈಗ ಬರ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಚನ್ನಪಟ್ಟಣಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಚಿರನಿದ್ರೆಯಲ್ಲಿ ಎಸ್ಎಂ ಕೃಷ್ಣರ ಅಂತಿಮ ಯಾತ್ರೆ ಸಾಗ್ತಾ ಇರುವಂಥದ್ದು. ಇನ್ನು ಅಂತ್ಯ ಸಂಸ್ಕಾರಗಳ ನೆರವೇರಿಸೋದಕ್ಕೆ ಅಂದರೆ ಹಿಂದೂ ಸಂಪ್ರದಾಯದಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಅನೇಕ ವಿಧಿವಿಧಾನಗಳನ್ನು ಕೂಡ ಮಾಡಲಾಗುತ್ತೆ. ಇಲ್ಲಿ ಯಾರು ಚಿತೆಗೆ ಅಗ್ನಿಸ್ಪರ್ಶವನ್ನು ಯಾರು ಮಾಡ್ತಾರೆ ಎನ್ನುವಂಥ ಒಂದು ಪ್ರಶ್ನೆಗಳು ಕೂಡ ಇತ್ತು. ಸೊ ಇದಕ್ಕೊಂದು ಕ್ಲಿಯರ್ ಕಟ್ ಆದಂಥ ಒಂದು ಉತ್ತರ ಕೂಡ ಸಿಕ್ಕಿರುವಂಥದ್ದು. ಅಮರ್ತ್ಯ ಅವರು ಅಂದರೆ ಎಸ್ ಎಂ ಕೃಷ್ಣ ಅವರ ಮೊಮ್ಮಗ ಅಮರ್ತ್ಯ ಡಿ.ಕೆ. ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಅವರನ್ನ ಕೊಟ್ಟಂಥದ್ದು. ಹಾಗಾಗಿನೇ ಡಿ.ಕೆ. ಶಿವಕುಮಾರ್ ಮತ್ತು ಎಸ್ ಎಂ ಕೃಷ್ಣ ಅವರು ಸಂಬಂಧಿಕರು. ಸೊ ಅಮರ್ತ್ಯ ಅವರು ಈಗ ಅಗ್ನಿಸ್ಪರ್ಶ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಎಸ್ ಎಂ ಕೃಷ್ಣ ಅವರ ಅಂತಿಮ ಯಾತ್ರೆ ಸಾಗ್ತಾ ಇದೆ. ನಾವು ಆಗಲೇ ಮಾತಾಡ್ತಾ ಇದ್ವಿ. ದಿವ್ಯ ಸ್ಪಂದನ ಅವರು ಅಂದರೆ ನಟಿ ರಮ್ಯ ಅವರು ಇವತ್ತು ಕೂಡ ಒಂದು ಪೋಸ್ಟ್ ಮಾಡಿದರೆ, ನಿನ್ನೆ ಕೂಡ ಒಂದು ಭಾವನಾತ್ಮಕವಾಗಿ ಪೋಸ್ಟ್ ಮಾಡಿದರು. ಇವತ್ತು ಎಸ್ ಎಂ ಕೃಷ್ಣ ಅವರ ಒಂದು ಫೋಟೋ ಹಾಕಿ ಆ ಸ್ಟೇಟ್ಸ್ಮನ್ ಇನ್ ಎವ್ರಿ ಸೆನ್ಸ್ ಅಂತ ಹೇಳಿ ಬರ್ಕೊಂಡಿದ್ದಾರೆ. ನೆವರ್ ಎ ಪೊಲಿಟಿಷಿಯನ್, ಯಾವತ್ತೂ ಕೂಡ ಅವರು ಒಬ್ಬ ರಾಜಕಾರಣಿ ಆಗಿದ್ದಂಥವ್ರಲ್ಲ, ಒಬ್ಬ ಟ್ರೂ ಸ್ಟೇಟ್ಸ್ಮನ್ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದ್ದಾರೆ ರಮ್ಯ ಅವರು. ಹಿ ಡಿಂಟ್ ಸ್ಪೀಕ್ ಇಲ್ ಆಫ್ ಎನಿ ಒನ್, ನಾಟ್ ಇವನ್ ಹಿಸ್ ಒಪೋನೆಂಟ್ಸ್. ಅಂದರೆ ಯಾವತ್ತೂ ಕೂಡ ಕೆಟ್ಟದಾಗಿ ಮಾತನಾಡಿದಂಥವರೇ ಅಲ್ಲ. ತಮ್ಮ ಎದುರಾಳಿ ಇದ್ರೂ ಕೂಡ, ಪ್ರತಿಸ್ಪರ್ಧಿ ಇದ್ರೂ ಕೂಡ ಅಂಥವ್ರ ಬಗ್ಗೆ ಕೆಟ್ಟದಾಗಿ ಯಾವತ್ತೂ ಕೂಡ ಮಾತಾಡ್ತಾ ಇರಲಿಲ್ಲ. ಅ ವಿಷನರಿ, ಕೈಂಡ್, ಎಂಪಥೆಟಿಕ್, ವೆಲ್ ಸ್ಪೋಕನ್, ವೆಲ್ ರೆಡ್ ಆ್ಯಂಡ್ ವಿಟಿ. ಅಂದರೆ ಅಷ್ಟೇ ವಿಟಿ ಕೂಡ ಆಗಿದ್ರು. ಅಂದರೆ ಎಷ್ಟು ಘನತೆಯಿಂದ ಇರ್ತಾ ಇದ್ರು. ಜೊತೆಗೆ ಆಗಾಗ ಹ್ಯೂಮರಸ್ ಆಗಿ ಮಾತಾಡುವಂಥದ್ದು, ಕೆಲವೊಂದಷ್ಟು ತಮ್ಮದೇ ಆದಂಥ ಒಂದು ಗ್ರೂಪ್ಗಳಲ್ಲಿ ಕೂತಾಗ ಅವ್ರು ಮಾತಾಡ್ತಾ ಇದ್ದಂಥ ರೀತಿ, ಅದೆಲ್ಲವೂ ಕೂಡ ಸಾಕಷ್ಟು ಜನ ಈಗಲೂ ನೆನಪು ಮಾಡ್ಕೊಳ್ತಾರೆ. ಜೊತೆಗೆ ಕೊನೆಯದಾಗಿ ರಮ್ಯ ಅವರು ಬರೀತಾರೆ, ಯು ಆರ್ ನೌ ವಿತ್ ಯುವರ್ ಬೆಸ್ಟ್ ಫ್ರೆಂಡ್ ಅಂತೇಳಿ. ಅಂದರೆ ಈಗ ಎಸ್ ಎಂ ಕೃಷ್ಣ ಅವರು ಈ ಹಲೋಕ ತ್ಯಜಿಸಿ ಏನು ಹೋಗಿದ್ದಾರೆ, ಸೊ ನೀವೀಗ ನಿಮ್ಮ ಬೆಸ್ಟ್ ಫ್ರೆಂಡ್ ಜೊತೆಗೆ ಈಗ ಇರ್ತೀರಿ. ಆ ಒಂದು ಅವಕಾಶ ಈಗ ನಿಮಗೆ ಲಭ್ಯವಾಗಿದೆ ಅನ್ನುವಂಥ ಒಂದು ಮಾತುಗಳನ್ನು ರಮ್ಯ ಅವರು ಹೇಳಿದರೆ. ಈಗ ಆ ಬೆಸ್ಟ್ ಫ್ರೆಂಡ್ ಅನ್ನುವಂಥದ್ದನ್ನು ರಮ್ಯ ಅವರು ಯಾರಿಗೆ ಮೆನ್ಷನ್ ಮಾಡಿದರೆ, ಬಹುಶಃ ಅವರ ತಂದೆಯವರ ಕುರಿತಾಗಿ ರಮ್ಯ ಅವರು ಬರೆದಿರ್ಲಿಕ್ಕೂ ಉಂಟು. ಯಾಕಂದರೆ ಎಸ್ ಎಂ ಕೃಷ್ಣ ಮತ್ತು ರಮ್ಯ ಅವರ ತಂದೆ ಕೂಡ ಆತ್ಮೀಯರಾಗಿದ್ದಂಥವ್ರು ಅನ್ನುವಂಥದ್ದನ್ನು ನಾವು ಕೂಡ ಕೇಳಿದ್ವಿ. ಸೊ ಹಾಗಾಗಿ ಆ ಥರದ ಒಂದು ಪೋಸ್ಟನ್ನು, ಭಾವನಾತ್ಮಕ ಪೋಸ್ಟನ್ನು ರಮ್ಯ ಅವರು ಕೂಡ ಇವತ್ತು ಶೇರ್ ಮಾಡ್ಕೊಂಡಿದ್ದಾರೆ. ಇನ್ನು ಸೋಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆಗೆ ನಡೀತಾ ಇರುವಂತಹ ಸಿದ್ಧತೆ, ಒಕ್ಕಲಿಗ ಸಂಪ್ರದಾಯದಂತೆ ನಡೆಯುವಂಥ ಒಂದು ಅಂತ್ಯಕ್ರಿಯೆ, ಅದಕ್ಕೋಸ್ಕರ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಸ್ಥಳದಲ್ಲಿ ನೋಡ್ತಾ ಇದ್ದೀವಿ, ಸೋಮನಹಳ್ಳಿಯ ದೃಶ್ಯಗಳನ್ನು ಕೂಡ ನೀಟಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದು ಸಿಮೆಂಟ್ ಸ್ಲ್ಯಾಬ್ ಥರ ಮಾಡಿದ್ದಾರೆ, ಅಲ್ಲಿ ಒಂದು ಕಟ್ಟೆ, ಅದರ ಮೇಲೆ ಪಾರ್ಥಿವ ಶರೀರವನ್ನು ಇಡಲಾಗುತ್ತೆ. ಅಲ್ಲೇ ಅಂತಿಮ ವಿಧಿವಿಧಾನಗಳನ್ನೆಲ್ಲವನ್ನು ಕೂಡ ಪೂರ್ತಿ ಮಾಡಿ ನಂತರ ಚಿತೆಗೆ ಅಗ್ನಿಸ್ಪರ್ಶವನ್ನು ಮಾಡಲಾಗುತ್ತೆ. ಚಿತೆಗೆ ಅಗ್ನಿಸ್ಪರ್ಶ ಮಾಡುವವರು ಎಸ್ ಎಂ ಕೃಷ್ಣ ಅವರ ಮೊಮ್ಮಗ ಅಮರ್ತ್ಯ ಅವರು. ಡಿ.ಕೆ. ಶಿವಕುಮಾರ್ ಅವರ ಅಳಿಯ ಕೂಡ ಹೌದು ಅಮರ್ತ್ಯ ಅವರು. ದಿವಂಗತ ಸಿದ್ಧಾರ್ಥ ಅವರ ಪುತ್ರ, ಮಾಳವಿಕಾ ಮತ್ತು ಸಿದ್ಧಾರ್ಥ ದಂಪತಿಯ ಪುತ್ರ ಅಮರ್ತ್ಯ ಅವರು ಇವತ್ತು ಚಿತೆಗೆ ಅಗ್ನಿಸ್ಪರ್ಶವನ್ನು ಮಾಡ್ತಾರೆ. ಸೊ ಹಾಗಾಗಿ ಈಗಾಗಲೇ ಅದಕ್ಕೆ ಬೇಕಾಗಿರುವಂಥ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಶ್ರೀಗಂಧದ ಕಟ್ಟಿಗೆಗಳನ್ನು ಈಗಾಗಲೇ ತಂದಿದ್ದಾರೆ. 1,000 kg ಶ್ರೀಗಂಧದ ಕಟ್ಟಿಗೆಗಳನ್ನು ಈಗ ತರಲಾಗಿದೆ. ಎಸ್ ಎಂ ಕೃಷ್ಣ ಅವರ ಅಂತಿಮ ಯಾತ್ರೆ, ಅದರ ನೇರ ಪ್ರಸಾರವನ್ನು ನಾವು ನೋಡ್ತಾ ಇದ್ವಿ. ಸೊ ಏನವರ ಹುಟ್ಟೂರಿಗೆ ಈಗ ಪಾರ್ಥಿವ ಶರೀರದ ಮೆರವಣಿಗೆ ಸಾಗ್ತಾ ಇದೆ. ಸೊ ನಾವೀಗ ನೇರ ದೃಶ್ಯಗಳು ನೋಡ್ತಾ ಇರೋದು. ಆಲ್ರೆಡಿ ರಾಮನಗರ ದಾಟಿ ಈಗ ಮದ್ದೂರು ಕಡೆ ಹೋಗ್ತಿರೋದನ್ನು. ಸೊ ಮಾಜಿ ಸಿಎಂ ಎಸ್ ಎಂ ಕೃಷ್ಣ 92ನೇ ವಯಸ್ಸಿನಲ್ಲಿ ವಿಧಿವಶರಾಗಿದ್ದಾರೆ. ಸೊ ಇವತ್ತು ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಅವರ ಹುಟ್ಟೂರಿನಲ್ಲಿ ಸೋಮನಹಳ್ಳಿಯಲ್ಲಿ ಮಾಡಲಾಗ್ತಿದೆ. ಇನ್ನೊಂದು ಕಡೆ ಈ ಮೈಸೂರಿಗೆ ಹೋಗುವಂಥ ಹಳೆ ರಸ್ತೆ ಏನಿತ್ತು, ಹಿಂದಿನ ರಸ್ತೆ, ಸೊ ಆ ಮೂಲಕ ಈಗ ಮದ್ದೂರಿನ ಕಡೆಗೆ ಸಾಗ್ತಿರುವಂಥದ್ದು ಈಗ ಎಸ್ ಎಂ ಕೃಷ್ಣ ಅವರ ಅಂತಿಮ ಯಾತ್ರೆಯ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ಅಂತ್ಯಕ್ರಿಯೆಗೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸೊ ಹೂವಿನ ಅಲಂಕಾರ, ಹಾಗೆ ಏನೆಲ್ಲ ಪೂಜಾ ಕೈಂಕರ್ಯಗಳನ್ನು ಮಾಡಬೇಕು ಅದಕ್ಕೆ ಬೇಕಾದಂಥ ಸಿದ್ಧತೆ ನೀವಲ್ಲಿ ದೃಶ್ಯದಲ್ಲಿ ನೋಡ್ತೀರಾ. ಹಾಗೆ ಬೇಕಾದಂಥ ಎಲ್ಲ ಪರಿಕರಗಳನ್ನು ತಂದು ಈಗ ಸಿದ್ಧತೆ ಆಗ್ತಾ ಇದೆ. ರಾಷ್ಟ್ರ ಕಂಡಂತಹ, ರಾಜ್ಯ ಕಂಡಂತಹ ಸಜ್ಜನ ರಾಜಕಾರಣಿ ಕೇವಲ ರಾಜ್ಯ ರಾಜಕಾರಣಕ್ಕೆ ಮಾತ್ರ ತಮ್ಮನ್ನು ಸೀಮಿತಗೊಳಿಸಿಕೊಳ್ಳದೆ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ತಮ್ಮದೇ ಆದಂಥ ಛಾಪು ಮೂಡಿಸಿದಂಥ ಎಸ್ ಎಂ ಕೃಷ್ಣ ಅವರ ಅಂತಿಮ ಯಾತ್ರೆ ಸಾಗ್ತಾ ಇದೆ. ದೂರದೃಷ್ಟಿಯ ನಾಯಕ, ತಮ್ಮ ವಿಷನ್, ತಮ್ಮ ಮಾತುಗಾರಿಕೆ, ಮಾತಿನಲ್ಲಿದ್ದಂಥ ತೂಕ, ಇದೆಲ್ಲವೂ ಕೂಡ
ಪ್ರಸಕ್ತ ರಾಜಕಾರಣಿಗಳಿಗೆ ಬೆಸ್ಟ್ ಎಕ್ಸಾಂಪಲ್. ನಾವೀಗ ಅಂತ್ಯಕ್ರಿಯೆಗೆ ಬೇಕಾದಂಥ ಸಿದ್ಧತೆ ಒಂದು ಕಡೆ, ಮತ್ತೊಂದು ಕಡೆ ಅಂತಿಮ ಯಾತ್ರೆ, ಎರಡನ್ನೂ ಕೂಡ ಲೈವ್ ಆಗಿ TV9 ಮೂಲಕ ನೀವು ಗಮನಿಸ್ತಾ ಇದ್ದೀರಾ. ಸೊ ಏನೇನು ಸಿದ್ಧತೆಗಳಾಗ್ತಾ ಇದೆ, ನೆನೆಯಷ್ಟೇ DK ಶಿವಕುಮಾರ್, ಸಚಿವರಾದಂಥ ಚಲುವರಾಯಸ್ವಾಮಿ ಹೋಗಿ ಅಲ್ಲಿ ಪರಿಶೀಲನೆ ನಡೆಸಿದ್ರು. ರಾಜಕೀಯ ಗುರು ಒಂದು ಕಡೆ DK ಶಿವಕುಮಾರ್ ಅವರಿಗೆ, ಮತ್ತೊಂದು ಕಡೆ ಸಂಬಂಧಿ ಕೂಡ. ಸೊ ಈಗ ನಾವು ನೋಡ್ತಾ ಇದ್ದೀವಿ ಅಂತ್ಯಕ್ರಿಯೆಗೆ ಸಿದ್ಧತೆ ಆಗ್ತಿರೋದು. SM ಕೃಷ್ಣ ಅವರ ಅಂತಿಮ ಯಾತ್ರೆ ಈಗ ಮದ್ದೂರಿನ ಸೋಮನಹಳ್ಳಿಯ ಕಡೆಗೆ. ಸದಾಶಿವನಗರದಲ್ಲಿ ನಿನ್ನೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸಾಕಷ್ಟು ಗಣ್ಯರು ಬಂದರು. ಆದರೆ ಇವತ್ತು SM ಕೃಷ್ಣ ಅವರಿಗೆ ಇಷ್ಟು ಹೆಸರಿದೆ ಅಂತಂದರೆ ಅದಕ್ಕೆ ಕಾರಣ ಅವರ ಊರು ಮದ್ದೂರು, ಮಂಡ್ಯ, ಈ ಭಾಗದ ಜನ ಮಾಡಿದಂಥ ಆಶೀರ್ವಾದ. ಸೊ ಕೊನೆಯದಾಗಿ ತಮ್ಮ ಹುಟ್ಟೂರಿನತ್ತ SM ಕೃಷ್ಣ ಅವರ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಭೌತಿಕವಾಗಿ ಇನ್ನೇನು ಕೆಲವೇ ಗಂಟೆಗಳ ಕಾಲ SM ಕೃಷ್ಣ ಅವರು ನಮ್ಮ ಜೊತೆ ಇರ್ತಾರೆ. ಆದರೆ ಅವರು ಮಾಡಿದಂಥ ಸಾಧನೆ, ಕೊಟ್ಟಂಥ ಕೊಡುಗೆ ಇದು ಯಾವತ್ತಿಗೂ ಕೂಡ, ಎಂದಿಗೂ ಕೂಡ ಜೀವಂತವಾಗಿರುತ್ತೆ. ಸೊ SM ಕೃಷ್ಣ ಅವರ ಅಂತಿಮ ಯಾತ್ರೆ ಈಗ ಮದ್ದೂರಿನ ಕಡೆ ಸಾಗ್ತಿರುವಂಥ ದೃಶ್ಯಗಳು ಸೋಮನಹಳ್ಳಿಯ ಕಡೆ TV9ನ ನಾನ್ ಸ್ಟಾಪ್ ಕವರೇಜ್ನಲ್ಲಿ ನೋಡ್ತಾ ಇದ್ದಾರೆ. ಇನ್ನೊಂದು ಕಡೆ ಭಾನುಪ್ರಕಾಶ್ ಶರ್ಮಾ ಅವರು ಮಂಡ್ಯದ ಸೋಮನಹಳ್ಳಿ, ಮದ್ದೂರಿನ ಸೋಮನಹಳ್ಳಿಯಲ್ಲಿ ಮಾಡ್ತಿರುವಂಥ ಸಿದ್ಧತೆಗಳನ್ನು ನೀವು ನೋಡ್ತಾ ಇದ್ದೀರಾ. ರಸ್ತೆಯುದ್ದಕ್ಕೂ ಕೂಡ SM ಕೃಷ್ಣ ಅವರಿಗೆ ಶ್ರದ್ಧಾಂಜಲಿಯ ಫ್ಲೆಕ್ಸ್ಗಳನ್ನು ಅಳವಡಿಸುವ ಮೂಲಕ ಅಂತಿಮ ನಮನವನ್ನು ಸಲ್ಲಿಸಲಾಗ್ತಾ ಇದೆ. ಜೊತೆಗೆ ಯಾವುದೇ ಅಹಿತಕರ ಘಟನೆ ಆಗದ ಹಾಗೆ ಪೊಲೀಸರ ಭದ್ರತೆ ಕೂಡ ಈಗ ಮಾಡಲಾಗಿದೆ. ಒಂದು ಭಾಗದಲ್ಲಿ ಅಂತಿಮ ಯಾತ್ರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸೋಮನಹಳ್ಳಿಯನ್ನು ತಲುಪಲಿದೆ. ಅಲ್ಲಿ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗಿರುವಂಥದ್ದು. ಇನ್ನೊಂದು ಭಾಗದಲ್ಲಿ ಅಂತ್ಯಕ್ರಿಯೆಗೆ ಬೇಕಾದಂತಹ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. SM ಕೃಷ್ಣ ಅವರು ಅದರಲ್ಲೂ ಹುಟ್ಟೂರಿನ ಹತ್ತತ್ರ ಬರ್ತಾ ಇದ್ದ ಹಾಗೂ ಎಸ್ಕಾಟ್ ವಾಹನಗಳ ಸಂಖ್ಯೆ ಜಾಸ್ತಿನೇ ಕಾಣಿಸ್ತಾ ಇದೆ. ಯಾಕೆಂದರೆ ಹುಟ್ಟೂರಿಗೆ ಆಗಮಿಸ್ತಾ ಇದ್ದ ಹಾಗೆ ಜನಸಂಖ್ಯೆ ಅಪಾರ ಸಂಖ್ಯೆಯಲ್ಲಿ ಜನಸ್ತೋಮ ಸೇರುವಂತಹ ಸಾಧ್ಯತೆಗಳಿದೆ. ಏಕೆಂದರೆ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜನ ಕಾದು ನಿಂತಿರುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀರಿ. ರಸ್ತೆಯ ಇಕ್ಕೆಲೆಗಳಲ್ಲಿ ಜನಸಾಗರವೇ ಕಂಡು ಬರ್ತಾ ಇದೆ. ಅಂತಿಮವಾಗಿ ನಮ್ಮೂರಿನ ಒಬ್ಬ ಹುಡುಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಜನನಾಯಕನಾಗಿ ಬೆಳೆದು ಈ ರೀತಿ ಜನರನ್ನು ಸೆಳೆದಿರುವಂಥದ್ದು